ಪತ್ರಿಕಾಗೋಷ್ಠಿ ಮಾಡೋ ವಿಷಯ ಏನಪ್ಪ ಅಂತ ಹೇಳಿದರೆ, ಈಗ ಬೇಸೂರಲ್ಲಿ ಅಣು ವಿದ್ಯುತ್ ಸ್ಥಾವರ ಏನು ಸರ್ಕಾರ NTPCL ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅದರ ನಾವು ಒಂದು ಗಡುವನ್ನು ಕೊಟ್ಟಿದ್ವಿ. ಸುಮಾರು 1 ತಿಂಗಳು ಗಡುವನ್ನು ಕೊಟ್ಟಿದ್ವಿ. 20ನೇ ತಾರೀಕುವರೆಗೆ ಗಡುವು ಕೊಟ್ಟಿದ್ವಿ ನಾವು, ಜೂನ್ 20. ಆ ಜೂನ್ 20ರ ಗಡುವು ಮುಕ್ತಾಯ ಆಗಿ ಇವತ್ತು 22ನೇ ತಾರೀಕು ಆಗಿರೋದ್ರಿಂದ ನಾವು ಮಧ್ಯದಲ್ಲಿ ಯಾವುದೇ ರಸ್ತೆ ಹೋರಾಟಗಳನ್ನು ನಾವು ಮಾಡದೇ ಇದ್ದರೂ ಕೂಡ ನಾವು ಒಳಗೆ ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ನಮ್ಮ ಆ, ಎಲ್ಲ ನಮ್ಮ ಸ್ನೇಹಿತರಿಗೆ ತಿಳಿಸ್ಬೇಕು ಅನ್ನೋದಕ್ಕಾಗಿ ನಾವು ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಜನಗಳು ತುಂಬ ಆತಂಕದಲ್ಲಿದ್ದಾರೆ. ಈಗಲೂ ಆತಂಕ ಅವರಿಗೆ ಕಡಿಮೆ ಆಗಿಲ್ಲ. ಹಾಗಾಗಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಮಲೆನಾಡು ಗಿಡ್ಡ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಸಾಗರ್ ಅವರೇ, ಮತ್ತು ಸೀತಾರಾಮ್ ಅವರು, ಮತ್ತು ನಮ್ಮ ಕುರೇರಿ ಸೀತಾರಾಮ್ ಅವರು, ನಮ್ಮ ಪ್ರಶಾಂತ್ ಅವರು, ಮತ್ತು ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತೀನಾ ಶ್ರೀನಿವಾಸ್ ಅವರು, ರೋಹಿತ್ ಸರ್ ಅವರು, ಮತ್ತು ಹರೀಶ್ ಅವರು. ಇವತ್ತು ನಾವು ಈಗ ಅನೇಕ ಜನ ಸೆಂಟ್ರಲ್ಲು ಮಂತ್ರಿಗಳನ್ನು ನಾವು ಭೇಟಿ ಮಾಡಿದ್ದೀವಿ. ಸುಮಾರು ಮತ್ತು ಸಂಸದರನ್ನ ಭೇಟಿ ಮಾಡಿದ್ದೀವಿ. ಸಂಸದರನ್ನ ಭೇಟಿ ಮಾಡಿ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ಸಂಸದರು ಒಂದು 4 ಜನರನ್ನ ನಾವು ಮುಕ್ತ ಭೇಟಿ ಮಾಡಿ ಅವ್ರ ಗಮನಕ್ಕೂ ಕೂಡ ನಮ್ಮ ಅಧಿಕೃತವಾದಂಥ ಅರ್ಜಿಯನ್ನು ಅವ್ರಿಗೆ ಸಲ್ಲಿಸಿದ್ದೀವಿ ನಾವು. ಮೊನ್ನೆ ತಾನೇ ಸಾಗರದಲ್ಲಿ ನಮ್ಮ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಕಾರ್ಯಕ್ರಮ ನಡೆದಾಗ LB ಕಾಲೇಜಲ್ಲಿ ನಮ್ಮ ಸೆಂಟ್ರಲ್ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಬಂದಿದ್ದರು. ಅವ್ರ ಜೊತೆಗೆ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬಂದಿದ್ದರು. ಅವರಿಗೂ ಕೂಡ ನಾವು LB ಕಾಲೇಜ್ ಒಳಗೆ ಸುಮಾರು 10 ನಿಮಿಷಗಳ ಕಾಲ ಸಮಯವನ್ನು ತಗೊಂಡು ಅವ್ರ ಜೊತೆಗೆ ಚರ್ಚೆಯನ್ನು ಮಾಡಿ ನಮ್ಮ ನಮ್ಮ ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನೋದನ್ನು ನಾವು ಅವರಿಗೆ ಮನವಿ ಕೂಡ ನಾವು ಕೊಟ್ಟಿದ್ದೀವಿ. ಸಮಿತಿ ವತಿಯಿಂದ ನಾವು ಕೊಟ್ಟಿದ್ದೀವಿ. ಅವರು ಕೂಡ ಅದನ್ನು ಸರ್ಕಾರದ ಜೊತೆಗೆ ಮಾತಾಡಿ NTPC ಅವ್ರ ಜೊತೆಗೆ ಮಾತಾಡಿ ಯಾವ ರೀತಿ ಅದನ್ನು ಬಂದ್ ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮತ್ತು ಮಲೆನಾಡು ಭಾಗದ MP ಗಳು ಒಂದು 4 ಜನರನ್ನ ಭೇಟಿ ಮಾಡಿದಾಗಲೂ ಕೂಡ, ಯಾಕೆಂದರೆ ಇದು ಸೆಂಟ್ರಲಲ್ಲಿ ಇದು NTPCL ಆಗಿರೋದ್ರಿಂದ ಇದು ಸೆಂಟ್ರಲ್ಲಿಗೆ ಭಾಳ ವಿಶೇಷವಾಗಿ ಅವರು ಅದನ್ನು ಗಮನ ಹರಿಸ್ಬೇಕು ಅದನ್ನು. ಯಾಕೆಂದರೆ ಈಗ ಅವ್ರೇನು ಹೇಳ್ತಾರೆ, ರಾಜ್ಯ ಸರ್ಕಾರದವರು ಭೂಮಿ ಕೊಡಲಿಲ್ಲ ಅಂದರೆ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಈಗ ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ. ಮಧ್ಯ ಸಿಕ್ಕಾಕೊಂಡಿರೋದು ನಾವು ಸಾಗರದ ಸುತ್ತಮುತ್ತ ನಾವು ಜನಗಳು. ಅದು ಹೇಳಬಾರ್ದು. ಈಗ ಏನು ಹೇಳಬೇಕು, ಇಲ್ಲ ಮಾಡ್ತೀವಿ ಅಂದರೆ ಮಾಡ್ತೀವಿ, ಮಾಡೋಕ್ಕಾಗಲ್ಲ ಅದನ್ನು ನಾವು ಸ್ಪಷ್ಟಪಡಿಸ್ಬೇಕು. ಈಗ ನಮಗೆ ಅದನ್ನು ಯಾರು ಅದನ್ನು ಆ ರೀತಿ ಒಳಗೆ ಸ್ಪಷ್ಟವಾಗಿ ಇವತ್ತಿನವರೆಗೆ ಆಯಿತು ನಾವು ಮಾಡೋದಿಲ್ಲ ಮಾಡಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಅಧಿಕೃತವಾದಂಥ ನಮಗೆ ಯಾವುದೇ ಲಿಖಿತವಾದಂಥ ವ್ಯವಸ್ಥೆ ಬಂದಿಲ್ಲ. ಹಾಗಾಗಿ ನಾವು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಅವರು ರಾಜೀನಾಮೆ ಕೊಡುವ 3 ದಿವಸ ಹಿಂದೆ ನಾವು ಭೇಟಿ ಮಾಡಿದಾಗ ಅವರು ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಮಾಡಬಾರ್ದು ಅಂತೇಳಿ ಸಿದ್ದರಾಮಯ್ಯನವರು ನಮ್ಮ ಹತ್ರ ಹೇಳಿದ ಸಂದರ್ಭದಲ್ಲಿ ಆಮೇಲೆ ನಮ್ಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರಿಗೆ ಹೋಗಿ ಮೀಟ್ ಮಾಡಬೇಕು ಅಂತ ಹೇಳಿದರು. ಕೊನೆ ಶಾಸಕರ ಮುಖಾಂತರ ಹೋಗಿ CM ಭೇಟಿ ಮಾಡಿ, ಮತ್ತು ಶಾಲಿನಿ ರಜನೀಶ್ ಅವ್ರನ್ನು ಕೂಡ ನಮ್ಮ ತಾಲೂಕಿನ ಶಾಸಕರು ಗೋಪಾಲಕೃಷ್ಣ ಬೇಳೂರವ್ರ ನೇತೃತ್ವದಲ್ಲಿ ನಾವು ಹೋಗಿ ಅವ್ರು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಇಲ್ಲ, ಮುಖ್ಯಮಂತ್ರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ, ಇದು ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಆಗಬಾರ್ದು, ಅದನ್ನು ನಾನು ಆರ್ಡರ್ ಮುಂದಿನ ಕ್ಯಾಬಿನೆಟಲ್ಲಿ ತಂದು ಅದನ್ನು ಇಡಬೇಕು ಅನ್ನೋದಕ್ಕೆ ಹೇಳಿದ್ದಾರೆ ಅನ್ನೋ ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಹೇಳಿ 3 ದಿವಸದಲ್ಲಿ ಸಿದ್ದರಾಮಯ್ಯನವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅವರು ರಾಜೀನಾಮೆಯನ್ನು ಕೊಟ್ಟರು. ಹೊಸ ಮುಖ್ಯಮಂತ್ರಿಗಳು ಈಗ ತಾನೇ ತಮಗೆ ಗೊತ್ತಿದೆ DK ಶಿವಕುಮಾರ್ಜಿ ಬಂದಿದ್ದಾರೆ. ಹಾಗಾಗಿ ಈಗ ನಾವು ಅವ್ರ ಕ್ಯಾಬಿನೆಟ್ಗಳು, ಅವ್ರ ಮಂತ್ರಿಮಂಡಲಗಳು ಇನ್ನೂ ಇವತ್ತಿಗೂ ಆಗಿಲ್ಲ. ಅದರ ಈ ಸಮಸ್ಯೆ ಒಳಗೆ ನಮಗೆ ಹೊಸ ಮುಖ್ಯಮಂತ್ರಿಗಳನ್ನು ನಾವು ಭೇಟಿ ಮಾಡೋಕ್ಕೆ ಇವತ್ತಿಗೂ ಆಗಿಲ್ಲ. ಯಾಕೆಂದರೆ ನಮಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಯಾಕೆಂದರೆ ಎಲೆಕ್ಷನ್ಗಳು ಅವರವೇ ಪ್ರಾಬ್ಲಮ್ಗಳು ಇರೋದ್ರಿಂದ ನಮ್ಮ ಸಮಯ 20ನೇ ತಾರೀಕಿಗೆ ನಾವು ಕೊಟ್ಟಿದ್ವಿ, ಅದು ಮುಗಿದಿದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ನಾವು ಈಗ ಏನು ಮಾಡಿದ್ದೀವಿ ಅದೇ ಹೇಳಿದ್ನಲ್ಲ ತಮ್ಮ ಗಮನಕ್ಕೆ. ಈಗ ಶಾಸಕರನ್ನು ಸುಮಾರು ಶಿವಮೊಗ್ಗ ಶಾಸಕರನ್ನ ಭೇಟಿ ಮಾಡಿದ್ದೀವಿ, ತೀರ್ಥಹಳ್ಳಿ ಶಾಸಕರನ್ನ ಭೇಟಿ ಮಾಡಿದ್ದೀವಿ. ಎಲ್ಲರೂ, ಯಾಕೆಂದರೆ ಅದು ಅಸೆಂಬ್ಲಿಲೂ ಕೂಡ ನೀವು ಧ್ವನಿ ಎತ್ತಬೇಕು ಅನ್ನೋದಕ್ಕಾಗಿ ನಾವು ಎಲ್ಲ ಈ 1 ತಿಂಗಳಲ್ಲಿ ಯಾರ್ಯಾರನ್ನು ಮೀಟ್ ಮಾಡಬೇಕೋ ನಾವು ಅವ್ರನ್ನೆಲ್ಲರನ್ನೂ ಕೂಡ ನಾವು ಮೀಟ್ ಮಾಡಿದ್ವಿ. ಅಂದರೆ ರಸ್ತೆ ಮೇಲೆ ಹೋರಾಟ ಮಾಡೋವಂಥ ಯಾವ ಹೋರಾಟಗಳನ್ನು ನಾವು ಮಾಡಿಲ್ಲ. ಹಾಗಾಗಿ ಈಗ ಮುಂದಿನದು ಈಗ ಅವರು ಕ್ಯಾಬಿನೆಟ್ ಒಂದು ಆಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಅದಾದ ನಂತರ ಮತ್ತೆ CM ಮತ್ತು ಉಪ CM ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ನಾವು ರಾಜ್ಯದಲ್ಲಿ ಅವ್ರನ್ನ ಭೇಟಿ ಮಾಡ್ತೀವಿ. ಅದಕ್ಕೆ ಸರಿಯಾದ ಉತ್ತರ ಬರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಸಾಗರ ತಾಲೂಕಿನ ಸಮಸ್ತ ನಾಗರಿಕರಲ್ಲಿ ಮತ್ತು ತಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ, ಸಾಗರವನ್ನು ಒಂದು ಕರೆ ಮಾಡ್ತೀವಿ, ನಾವು ಒಂದು ಕರೆ ಕೊಡ್ತೀವಿ. ಅವತ್ತು ನಮ್ಮ ಇಡೀ ಸಾಗರದ ಎಲ್ಲ ಅಂಗಡಿ ಮುಗ್ಗಟ್ಟು ಮಂಡಿಗಳು ಮತ್ತೊಂದು ಎಲ್ಲರೂ ಕೂಡ ನಮಗೆ ಅವರು ಸಹಕರಿಸ್ಬೇಕು.
ಅವ್ರು ಸಹಕರಿಸಿ ವಾಲಂಟ್ರಿಯಾಗಿ ನಮ್ಮ ಜೊತೆಗೆ ಬಂದು ಕೈ ಜೋಡಿಸ್ಬೇಕು ಅಂಥ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಲ್ಲಿವರೆಗೆ ನಾವು ಯಾವುದೇ ರಸ್ತೆ ಮೇಲೆ ಇರ್ತಕ್ಕಂಥದ್ದು ನಾವು ಮಾಡಿಲ್ಲ. ಎಲ್ಲ ಯಾರ್ಯಾರನ್ನು ಕಾಣಬೇಕು, ಏನೇನು ಮಾಡಬೇಕು, ಪತ್ರದ ಮುಖಾಂತರವಾಗಿ ಯಾರ್ಯಾರಿಗೆ ಪತ್ರಗಳನ್ನು ಮುಟ್ಟಿಸ್ಬೇಕು, ಸೆಂಟ್ರಲ್ ಗೌರ್ಮೆಂಟಿಗೆ ಯಾರು ಶಕ್ತಿಯುತವಾಗಿ ಬೆನ್ನು ಹಿಂದಕ್ಕಿದ್ದಾರೆ ಅವ್ರನ್ನ ಮೀಟ್ ಮಾಡಿದ್ದೀವಿ. ಅದೆಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಇದನ್ನು ತಮ್ಮ ಮುಂದೆ ಜನಗಳು ಭಾಳ ಆತಂಕದಲ್ಲಿದ್ದರು. 1 ತಿಂಗಳಾಯಿತು ಏನು ಮಾಡೇ ಇಲ್ಲ ಅನ್ನೋ ಒಂದು ಆತಂಕದಿಂದ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದು ನಾನು ಒಂದು ಪ್ರೆಸ್ ಮೀಟನ್ನು ನಾವು ತಾವೆಲ್ಲರೂ ನಮ್ಮ ಸಮಿತಿಯವರೆಲ್ಲ ಮಾಡ್ತಾ ಇದ್ದೀವಿ. ಅದ್ರ ದೃಷ್ಟಿಯಿಂದ ಈಗ ನಮ್ಮ ತೀರಾ ಶ್ರೀನಿವಾಸ್ ಅವರು ಮತ್ತು ಪ್ರಶಾಂತ್ ಅವರು ಎರಡು ಮಾತಾಡಬೇಕಂತ. ಸಾಗರ ಟೌನ್ನಲ್ಲಿ ಇತಿಹಾಸದಲ್ಲಿ ಆಗದೆ ಇರೋಂಥ ಒಂದು ಪಾದಯಾತ್ರೆ 25 ಕಿಲೋಮೀಟ್ರ್ ಪಾದಯಾತ್ರೆ ನಡೆದು ಅವತ್ತು ಮಹಿಳೆಯರು ಸುಮಾರು 500ಕ್ಕಿಂತ ಹೆಚ್ಚು ಜನ 25 ಕಿಲೋಮೀಟ್ರನ್ನು ನಡೆದರು. ಅಂತ ಪ್ರತಿಭಟನೆ ಆಗಿದ್ದ ದಿನ MLA MP ಅವರೆಲ್ಲ ಇದ್ದು ನಾವು ಕೇಂದ್ರ ಮಂತ್ರಿ ಹತ್ರ ದುಡ್ಡು ಕೊಡ್ತೀವಿ, ಜಾಗ ರಾಜ್ಯದವ್ರು ಕೊಡದೇ ಇದ್ದರೆ ನಾವು ಮಾಡಲ್ಲ ಹಿಂಗೆ ಅಂತ ಮಾತಾಡ್ಕೊಂಡು ಅವತ್ತು ನಮ್ಮ ಹೋರಾಟದ ಪ್ರತಿಭಟನೆ ಮುಗೀತು. ಆಗ ಅಧ್ಯಕ್ಷರು 30 ದಿನದೊಳಗಾಗಿ ನಮಗೆ ಲಿಖಿತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ಅಣುವಿದ್ಯುತ್ ಸ್ಥಾವರವನ್ನು ಯೋಜನೆಯನ್ನು ಕೈ ಬಿಟ್ಟಿದ್ದೀವಿ, ಮಾಡೋದಿಲ್ಲ ಅಂತ ಹೇಳಿ ಲಿಖಿತವಾಗಿ ನಮಗೆ ಭರವಸೆ ಬೇಕು ಅಂತ ಹೇಳಿ ನಾವು ಅವತ್ತು ನಿಲ್ಲಿಸ್ತೀವಿ. ನಾನು ಈಗ ನಮ್ಮ ಜನಪ್ರತಿನಿಧಿಗಳಿಗೆ ನಾನು ಗಂಭೀರವಾಗಿ ಆಗ್ರಹಿಸ್ತೇನೆ. ಸಾಗರ ಕ್ಷೇತ್ರದ ಶಾಸಕರು ಸಾಗರ ಕ್ಷೇತ್ರದ ಜನರಿಂದ ಆಯ್ಕೆಯಾದರು. ಜನರಿಗೆ ಏನು ಬೇಕು ಏನು ಬೇಡ ಅವರಿಗೂ ಸಹ ಅರಿವು ಇರಬೇಕು. ಆ ಅರಿವಿದ್ದು ಅವರು ಸರ್ಕಾರದಿಂದ ಅವರೇ ನಮ್ಮ ನೇತೃತ್ವವನ್ನು ವಹಿಸಿ ಅವರು ಮುಖ್ಯಮಂತ್ರಿಗಳ ಹತ್ರ ಇದನ್ನ ಘೋಷಣೆ ಮಾಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ಅವರೇ ಪ್ರತಿಭಟನೆಯ ನಾಯಕತ್ವ ವಹಿಸ್ಕೊಂಡು ನಮ್ಮ ಜೊತೆಗೆ ಬರ್ಬೇಕು. MP ಆದರೂ ಅಷ್ಟೇ, ಲೋಕಸಭಾ ಸದಸ್ಯರು. ಕೇಂದ್ರ ಸರ್ಕಾರನೇ ಪ್ರಸ್ತಾಪ ಮಾಡಿರೋದು. ನಿನ್ನೆನೋ ಮೊನ್ನೆ ನಮ್ಮ ಸ್ನೇಹಿತರು ತೋರಿಸ್ರಿ, ಎಕನಾಮಿಕ್ ಟೈಮ್ಸ್ ಅಂತ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಒತ್ತಡ ಮಾಡ್ತಾ ಇದೆ ಅಣು ಸ್ಥಾವರ ಮಾಡಲಿಕ್ಕೆ, ಯೋಜನೆಗೆ ಅನುಮತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರವನ್ನು ಕೇಳ್ತಾ ಇದೆ ಅಂತ ಇಂಗ್ಲಿಷ್ ಪತ್ರಿಕೆಯಲ್ಲಿ ನ್ಯಾಷನಲ್ ಲೆವೆಲ್ ಪೇಪರಲ್ಲಿ ಬಂದಿದೆ. ಆಮೇಲೆ ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಮಂತ್ರಿಮಂಡಲದ ವಿಷಯದಲ್ಲಿ ಪ್ರಸ್ತಾವನೆ ಇರೋದ್ರಿಂದ ನಿಮ್ಗೆ ಕೊಡಲ್ಲ ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದಕ್ಕೆ ಕೈಗಾರಿಕಾ ವಾಣಿಜ್ಯ ಇಲಾಖೆನ ಕೇಳಿ ನಮಗೆ ಸಂಬಂಧ ಬರಲ್ಲ ಅಂತ ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಜನ ಚುನಾಯಿಸಿದ ಮೇಲೆ ಜನರ ಭಾವನೆಗಳನ್ನ, ಜನರ ಸಮಸ್ಯೆಗಳನ್ನ ಅವರೇ ಪ್ರತಿನಿಧಿಗಳೇ ಗಟ್ಟಿಯಾಗಿ ಮಾತಾಡಿ ಅದನ್ನು ಬಗೆಹರಿಸ್ಕೊಡ್ಬೇಕು. ತಮಾಷೆಯಾಗಿ ಭಾವಿಸ್ಬಾರ್ದು. ನಮ್ಗೆ ಅವತ್ತು ಹಾಲಪ್ಪನವ್ರು ಮಾತಾಡಿದ ಗೋಪಾಲಕೃಷ್ಣ ಅವ್ರಿಗೆ ಜಾಗ ಕೊಡದಿದ್ರೆ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಎಲ್ಲ ಗಂಭೀರವಾಗಿ ಆ ಸಿಟ್ಟಲ್ಲಿ ಬಂದಾಗ ಭಾಳ ತಮಾಷೆಯಾಗಿ ಮಾತಾಡೋದು. ಹಾಲಪ್ಪನವ್ರು ಹೇಳಿದ್ದನ್ನ MP ಹೇಳಿದ್ರು, MP ಹೇಳಿದ್ದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು. ಪ್ರಹ್ಲಾದ್ ಜೋಶಿ ಅವರು ಇದು ಪರಿಸರ ಸೂಕ್ಷ್ಮ ವಲಯ, ಪಶ್ಚಿಮ ಘಟ್ಟ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟದಲ್ಲಿ ಯಾವುದೇ ನಾವು ಅಣುವಿದ್ಯುತ್ ಆಗಲಿ ಹಾನಿ ಮಾಡೋಂಥ ಯಾವುದೇ ಯೋಜನೆಗಳನ್ನು ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದಿತ್ತು. ಇಷ್ಟು ಹೇಳಲಿಲ್ಲ. ಇದು ಏನು ತೋರಿಸುತ್ತೆ ಅಂದರೆ ಜನಸಾಮಾನ್ಯರ ಬೇಡಿಕೆ ಬಗ್ಗೆ ಅಷ್ಟು ಗಂಭೀರವಾಗಿ ನಮ್ಮ ಪ್ರತಿನಿಧಿಗಳು ಸರ್ಕಾರ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಅನ್ನೋ ಭಾವನೆ ನಮಗೆ ಬರ್ತಾ ಇದೆ. ಅದಕ್ಕೋಸ್ಕರ ಈ ಭಾವನೆ ಬರಬಾರ್ದು. ಈಗ ನಾವು ಜನ 4-5 ತಿಂಗಳಿಂದ ಈ ಯೋಜನೆಯ ಗುಲ್ಲು ಸುದ್ದಿ ಆಗಿ ಜನ ನೆಮ್ಮದಿಯಿಂದನೇ ಇಲ್ಲ. ಈಗ ಮತ್ತೆ 1 ತಿಂಗಳು ಟೈಮ್ ಕೊಟ್ಟಿದ್ರು ಇನ್ನೂ ಬರಲಿಲ್ಲಲ್ಲ ಅಂತ ನಮ್ಮ ಅಧ್ಯಕ್ಷರಿಗೆ ಕೇಳ್ತಾರೆ. ಅವ್ರು ಹೇಳ್ದಂಗೆ ನಾವು ಮುಂದೆ ಗಂಭೀರವಾದ ಹೋರಾಟನೇ ಮಾಡಬೇಕಾಗತ್ತೆ, ಬಂದು ಮುಂದಿನ ಹೋರಾಟಕ್ಕೆ ನಾಯಕತ್ವವನ್ನು MLA MP ಅವರೇ ವಹಿಸ್ಬೇಕು. ಇಲ್ಲ ಅಂದರೆ MLA MP ಅವರು ಸರ್ಕಾರದಿಂದ ಈಗಾಗಲೇ ಚೀಫ್ ಸೆಕ್ರೆಟರಿ ಏನು ಮಾಡಲ್ಲ ಅಂತ ಹೇಳಿದ್ದಾರೆ ಮೌಖಿಕವಾಗಿ, ಅಥವಾ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನೋದಲ್ಲ, ಅದನ್ನ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ನೇರವಾಗಿ ಘೋಷಣೆ ಮಾಡಬೇಕು. ಈಗಾಗಲೇ ಮಲ್ನಾಡಿನ ಜನ ಎಲ್ಲ ತ್ಯಾಗನೂ ಮಾಡಿ ಮತ್ತೆ ಭಯದ ವಾತಾವರಣ, ಜನರನ್ನ ಶೋಷಣೆ ಮಾಡುವಂಥ ವಾತಾವರಣ, ಜನರನ್ನ ಕತ್ತಲಲ್ಲಿಡಂಥ ಮನೋಭಾವವನ್ನು ಮಾಡೋದಕ್ಕೆ ಸರ್ಕಾರ ಅವಕಾಶ ಕೊಡ್ಬೋದು. ನಾವು ಯಾವುದೇ ರೀತಿ ಹೋರಾಟಕ್ಕೂ ಇನ್ನು ಮುಂದೆ ನಾವು ಸಿದ್ಧ ಇದ್ದೀವಿ. ರಾಜ್ಯ ಸರ್ಕಾರ ತಕ್ಷಣವೇ ಈಗ 30ನೇ ತಾರೀಕು ಕೆಲವು ವಿದ್ಯಮಾನಗಳಿದೆ, ಮಂತ್ರಿಮಂಡಲ ಇದೆ ಅಂತೆಲ್ಲ ಇಂದ್ರಗೌಡರು ಹೇಳಿದ್ರು. 30ನೇ ತಾರೀಕು ತನಕ ಕಾಯ್ತೀವಿ. ಇನ್ನು ಮುಂದೆ ನಾವು ಕಾಯೋದಿಲ್ಲ, ನಾವು ತೀವ್ರವಾದ ಹೋರಾಟ ಮಾಡ್ತೀವಿ ಅಂತ ಸರ್ಕಾರಗಳಿಗೆ ನಾನು ಎಚ್ಚರಿಕೆ ಕೊಡ್ತೀನಿ. ಇದೆ ಆ ತರ್ಕಕ್ಕೆ ಹೆಚ್ಚು ಕಮ್ಮಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಜನರು ಕೂಡ ನಮಗೆ ಬೆಂಬಲ ನೀಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಆ ಅಣುಸ್ಥಾವರ ಆಗ್ತಿರುವಂಥ ಪ್ರದೇಶದ ಏನು ನೀರಿರ್ಬೋದು, ಹೆಚ್ಚು ಕಮ್ಮಿ ಇವತ್ತು 15 ಲಕ್ಷದಕ್ಕಿಂತ ಜಾಸ್ತಿ ಜನ ಅದನ್ನು ಉಪಯೋಗ ಮಾಡ್ಕೊಳ್ತೇವೆ.
ಅಧಿಕೃತವಾಗಿ ನಾವು ಸಾಗರದಲ್ಲಿ ಶರಾವತಿ ನೀರನ್ನೇ ಕುಡಿತಾ ಇರೋದು. ಸೊರಬಕ್ಕೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ, ಶಿರಾಳಕೊಪ್ಪಕ್ಕೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ, ತೀರ್ಥಹಳ್ಳಿಗೆ ತಗೊಂಡು ಹೋಗುವಂತ ಪ್ರಸ್ತಾವನೆ ಇದೆ. ಹೊಸನಗರದಲ್ಲಿ ಆಲ್ರೆಡಿ ಕುಡಿತಾ ಇದ್ದಾರೆ. ಈ ಮೌಖಿಕವಾಗಿ ಹಾಗೆ ನಾವು ಜನರಲೈಸ್ ಮಾಡಿ ಯೋಚನೆ ಮಾಡ್ತಾ ಹೋದ್ರೆ ಹೊನ್ನಾವರ ತನಕನೂ ಆ ನೀರನ್ನ ಕುಡಿಯುವಂತ ವಿಚಾರ, ಕುಡಿಯೋದು ಮತ್ತೆ ಕೃಷಿಗೆ ಉಪಯೋಗಿಸ್ಕೊಳ್ತಿರೋದು ಕೂಡ ನಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ರೇಡಿಯೇಟೆಡ್ ವಾಟರ್ ಅಂದ್ರೆ ಆ ನೀರನ್ನ ಅಣುಸ್ಥಾವರ ಆದ್ರೆ ಆ ನೀರು ಪೂರ್ತಿ ಏನು ಶೇಖರಣೆ ಆಗಿರುತ್ತೆ ನೀರು ಕಲುಷಿತವಾಗುತ್ತೆ. ಯಾವ್ದು ರೇಡಿಯೇಷನ್ ಇಂದ ಕಲುಷಿತ ಆಗುತ್ತೆ. ರೇಡಿಯೇಟೆಡ್ ವಾಟರ್ ನೀರನ್ನ ನಾವು ಕುಡಿದ್ರೆ ಏನಾಗ್ಬೋದು, ತಕ್ಷಣಕ್ಕೆ ಏನೇ ಆಗದೆ ಇದ್ರೂ ಕೂಡ ಇನ್ನು ಬರುವಂತ ಪೀಳಿಗೆಗೆ ಅಥವಾ ನಮಗೆ ಇನ್ನು 10 ವರ್ಷಕ್ಕೂ 15 ವರ್ಷಕ್ಕೆ ಏನಾಗುತ್ತೆ ಅನ್ನೋದನ್ನ ನಿಮಗೂ ಗೊತ್ತಿದೆ. ಅದು ಯಾವ ಡಾಕ್ಟ್ರಿಗೆ ಕೇಳಿದ್ರು ಕೂಡ ಅದನ್ನ ಹೇಳ್ತಾರೆ. ಹಾಗಾಗಿ ವಿರೋಧ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅನ್ನೋ ವಿಚಾರ ಮನದಟ್ಟು ಯೋಚನೆ ಮಾಡ್ತಾ ಇದ್ರು. ಪ್ರತಿ ನಾಗರಿಕರು ಯಾಕೆ ಇದ್ರ ಹೊರಗೆ ಬಂದು ಮಾತಾಡ್ಬೇಕು ಅಂತ ಅಂದ್ರೆ, ಇದು ಬರೇ ಸಾಗರಕ್ಕೆ ಮಾತ್ರ ಸೀಮಿತವಾದಂತ ರಿಸರ್ವಾಯರ್ ಅಲ್ಲ. ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಏನಾದ್ರು ಅನ್ಡಿಸ್ಪ್ಯೂಟೆಡ್ ರಿಸರ್ವಾಯರ್ ಇದ್ರೆ ಅದು ಶರಾವತಿ ಮಾತ್ರ, ಅಂದ್ರೆ ಲಿಂಗನಮಕ್ಕಿ ಮಾತ್ರ. ಇಲ್ಲ ಪ್ರತಿಯೊಂದು ರಿಸರ್ವಾಯರ್ ಕೂಡ ಯಾವ್ದಾದ್ರು ಒಂದು ವಿಚಾರದಲ್ಲಿ ಡಿಸ್ಪ್ಯೂಟ್ ಇದ್ದೇ ಇದೆ. ರಾಜ್ಯ ಸರ್ಕಾರ ನಾನು ರಾಜ್ಯದ 7 ಕೋಟಿ ಜನರಿಗೂ ನೀರು ಕೊಡ್ತೀನಿ ಅಂತ, ಕುಡಿಯೋ ನೀರು ಸೌಲಭ್ಯ ಮಾಡ್ತೀವಿ ಅಂತ ಹೇಳುವಂತ ಯಾವ್ದಾದ್ರು ಒಂದು ತಾವೇ ನಿರ್ಧಾರ ತಗೊಂಡು ಕೊಡುವುದು ಅಂತ ಹೇಳುವಂತ ಯಾವ್ದಾದ್ರು ಒಂದು ರಿಸರ್ವಾಯರ್ ಇದ್ರೆ ಅದು ಲಿಂಗನಮಕ್ಕಿ ರಿಸರ್ವಾಯರ್. ಹಾಗಾಗಿ ಅದು ಆ ರಿಸರ್ವಾಯರ್ನ ನೀರು ಎಲ್ಲೂ ಕೂಡ ಕಲುಷಿತ ಆಗದೇನೆ ಇವತ್ತಿನ ತನಕ ಉಳಿಸ್ಕೊಂಡ್ ಬಂದಿರೋದು ಈ ಮಲೆನಾಡಿನ ಜನ, ನಾವೆಲ್ಲರೂ ಕೂಡ. ಹಾಗಾಗಿ ಈ ನೀರನ್ನ ಕಲುಷಿತ ಮಾಡಕ್ ನಾವ್ಯಾರು ಕೂಡ ಬಿಡಬಾರ್ದು ಅನ್ನೋದು ವಿನಂತಿನೂ ಹೌದು. ಮತ್ತೆ ನಾವೆಲ್ಲರೂ ಆ ರೀತಿ ಆಗುವಂತ ಯಾವುದೇ ಪ್ರಾಜೆಕ್ಟ್ಗಳು ಬಂದ್ರು ಕೂಡ ಅದನ್ನು ವಿರೋಧಿಸುವಂತ ಜವಾಬ್ದಾರಿ ನಮಗೆಲ್ಲ ಸಾಗರದ ಜನ, ಈ ಜಿಲ್ಲೆಯ ಜನ ಅಥವಾ ಮಲೆನಾಡಿನ ಜನಕ್ಕೆ ಆ ಜವಾಬ್ದಾರಿ ಕೂಡ ಇದೆ ಅಂತ ಹೇಳುವ ಮುಖಾಂತರ. ಯಾಕಂದ್ರೆ ನಾವು ಅದನ್ನ ಉಳಿಸ್ಕೋಬೇಕು, ಇವತ್ತಿನ ಪೀಳಿಗೆಗೆ ಇನ್ನು 10 ವರ್ಷ 15 ವರ್ಷಕ್ಕೆ ಕುಡಿಯೋ ನೀರಿನ ಹಾಕರ್. ಯಾಕಂದ್ರೆ ನೀರನ್ನ ಕೃತಕವಾಗಿ ಮಾಡಕ್ ಆಗದೆ ಇರುವಂತ ಯಾವ್ದಾದ್ರು ವಸ್ತು ಇದ್ರೆ ಅದು ನೀರು ನಾವು ನೈಸರ್ಗಿಕವಾಗಿ ನಮ್ಗೆ ಬೇಕೇ ಇದ್ರೆ ಮಾತ್ರ ಶೇಖರಣೆ ಮಾಡ್ಬೋದು, ಬಿಟ್ರೆ ಹಾಗೆ ಬರಲ್ಲ. ಶೇಖರಣೆ ಇರೋ ನೀರನ್ನು ಕೂಡ ನಾವು ರೇಡಿಯೇಷನ್ ಮೂಲಕ ಅದನ್ನ ಕಲುಷಿತವಾಗಿ ಮಾಡಿದ್ರೆ ಅದು ಎಲ್ಲೂ ಕೂಡ ಪ್ಯೂರಿಫೈ ಮಾಡಕ್ ಆಗಲ್ಲ. ಹಾಗಾಗಿ ಈ ವಿಚಾರವಾಗಿ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ನಮ್ಗೆ ತುಂಬಾ ಚಂದವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ, ಮಾಡದೇ ಇಲ್ಲ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿನ ಶಾಸಕರು ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಏನು ಅವತ್ತಿನ ಹೋರಾಟನ ಅವತ್ತಿನ ಲೆಕ್ಕಕ್ಕೆ ಅದನ್ನ ಕಾಮಾ ರೀತಿಯಲ್ಲಿ ಫುಲ್ ಸ್ಟಾಪ್ ಯಾವುದನ್ನು ಮಾಡಿಲ್ಲ. ಅವತ್ತಿನ ವ್ಯವಸ್ಥೆಯಲ್ಲಿ ಸ್ಥಗಿತಗೊಳಿಸಿದ್ದೇವೆ, ಬಿಟ್ರೆ ಅದನ್ನ ಮುಗಿಸಿರ್ಲಿಲ್ಲ. 30 ದಿನಗಳ ಗಡಿಯನ್ನ ನಮ್ಮ ಏನ್ ಅಧ್ಯಕ್ಷರು ಹೋರಾಟ ಸಮಿತಿ ಅಧ್ಯಕ್ಷ ಇಂದುಧರ್ ಗೌಡರು ಕೊಟ್ಟಿದ್ರು, ಅದು ಮೊನ್ನೆ 20ಕ್ಕೆ ಮುಗೀತು. ಹಾಗಾಗಿ ಜನರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಜನರ ವಿಚಾರಗಳು ನಮ್ಮ ಅಧ್ಯಕ್ಷರಿಗೆ ಪದೇ ಏನು ಇಂದೋಣ ಇದು ಮುಗೀತಾ, ಏನಾಯ್ತು, ನಾವು ಇನ್ನೂ ಆತಂಕದಲ್ಲಿ ಇದ್ವಿ, ಬೆಳಗ್ಗೆ ಮಲಗಿದ್ರೆ ಬೆಳಗ್ಗೆ ಹೇಳಕ್ ನಮ್ಗೆ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಇದೀವಿ ಅನ್ನೋ ಒಂದು ಆತಂಕವನ್ನ ಜನ ವ್ಯಕ್ತಪಡಿಸಿದ್ರಿಂದ ಅದ್ರ ವಿಚಾರವಾಗಿ ನಾವಿನ್ನೂ ಆ ಹೋರಾಟ ಸಮಿತಿಯ ವ್ಯವಸ್ಥೆಯನ್ನು ಮುಂದುವರಿಸ್ತೀವಿ ಅನ್ನೋ ವಿಚಾರಗಳನ್ನ ನಿಮ್ಮೆಲ್ಲರ ಮೂಲಕ ಈ ಪ್ರೆಸ್ ಮೀಟ್ ಮೂಲಕ ಜನರಿಗೂ ಕೂಡ ಹೇಳುವಂತ ವಿಚಾರದಲ್ಲಿ ನಾವೆಲ್ಲರೂ ಬಂದಿದ್ವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ.